ಈ ಬಿಎಂಟಿಸಿ ನಿರ್ವಾಹಕರು ಕಳ್ಳಾಟವನ್ನ ಆಡಿದ್ರು. ಸಾರಿಗೆ ಇಲಾಖೆಯ ಆದಾಯಕ್ಕೆ ಕನ್ನ ಹಾಕುವಂತಹ ಒಂದಷ್ಟು ಘಟನೆಗಳು ಕೂಡ ನಡೆದಿತ್ತು. ಈಗ ಬಿಎಂಟಿಸಿ ಒಂದು ಹೊಸ ಪ್ಲಾನ್ ಮಾಡಿಕೊಂಡಿದೆ. ಹಾಗಾದ್ರೆ ಏನದು ಪ್ಲಾನ್? ಅಲ್ಲಿದೆ ನೋಡಿ ಡೀಟೇಲ್ಸ್. ಶಕ್ತಿ ಯೋಜನೆ ಹೆಸರಲ್ಲಿ ಕಂಡಕ್ಟರ್ಗಳ ಕಳ್ಳಾಟ. ರಿಪಬ್ಲಿಕ್ ಕನ್ನಡ ವರದಿ ಬಳಿಕ ಎಚ್ಚೆತ್ತ ಬಿಎಂಟಿಸಿ. ಶಕ್ತಿ ಯೋಜನೆ ಸಿದ್ದರಾಮಯ್ಯ ಸರ್ಕಾರದ ಕನಸಿನ ಕೂಸು. ಈ ಯೋಜನೆ ಅಡಿ ಸರ್ಕಾರಿ ಬಸ್ಗಳಲ್ಲಿ ಕೋಟಿ ಕೋಟಿ ಮಹಿಳೆಯರು ಫ್ರೀಯಾಗಿ ಓಡಾಡುತ್ತಿದ್ದಾರೆ. ಈಗಲೂ ಕೂಡ ಪ್ರಯಾಣಿಸ್ತಾ ಇದ್ದಾರೆ. ಮಹಿಳಾ ಪ್ರಯಾಣಿಕರಿಗೆ ಅನುಕೂಲವಾಗಿದ್ದ ವ್ಯವಸ್ಥೆಯಲ್ಲಿ ಕಂಡಕ್ಟರ್ಸ್ ಆಡಿರುವಂತಹ ಕಳ್ಳಾಟವನ್ನು ರಿಪಬ್ಲಿಕ್ ಕನ್ನಡ ಬಟಾಬಯಲು ಮಾಡಿದೆ. ಉಚಿತ ಪ್ರಯಾಣದ ಟಿಕೆಟ್ ಹೆಸರಲ್ಲಿ ಕಂಡಕ್ಟರ್ಸ್ ಭರ್ಜರಿ ಲೂಟಿ ಮಾಡಿರುವಂತಹ ಆರೋಪ ಕೇಳಿ ಬಂದಿದೆ. ಉತ್ತರ ಭಾರತೀಯರು ಹಾಗೂ ಕನ್ನಡ ಗೊತ್ತಿಲ್ಲದವರಿಗೆ ಕನ್ನಡದಲ್ಲಿ ಉಚಿತ ಅಂತ ಬರೆದ ಟಿಕೆಟ್ ನೀಡಿ ಧೋಖಾ ಮಾಡಿದ್ದಾರೆ. ಸರ್ಕಾರದ ಯುಪಿಐ ಸ್ಕ್ಯಾನರ್ಗಳಿಗೆ ಕನ್ನ ಹಾಕಿದ್ದಾರೆ. ಸ್ವಂತ ಸ್ಕ್ಯಾನರ್ ಬಳಸಿ ತಮ್ಮ ಅಕೌಂಟ್ಗಳಿಗೆ ಹಣ ವರ್ಗಾಯಿಸಿಕೊಂಡಿದ್ದಾರೆ. ನಿರ್ವಾಹಕರೊಬ್ಬರ ಅಕೌಂಟ್ನಲ್ಲಿ ಬರೋಬ್ಬರಿ 50,000 ಪತ್ತೆಯಾಗಿದೆ. ನಿರ್ವಾಹಕರ ಕಳ್ಳಾಟದ ಬಗ್ಗೆ ರಿಪಬ್ಲಿಕ್ ಕನ್ನಡ ಸುದ್ದಿ ಬಿತ್ತರ ಮಾಡ್ತಾ ಇದ್ದಂತೆ ಇದೀಗ ಯುಪಿಐ ಸ್ಕ್ಯಾನರ್ನನ್ನೇ ಬದಲಾಯಿಸಲು ಬಿಎಂಟಿಸಿ ಮುಂದಾಗಿದೆ. ಹೊಸ ಟೆಕ್ನಾಲಜಿ ಹೊಂದಿರುವಂತಹ ಡೈನಾಮಿಕ್ ಕ್ಯೂಆರ್ ಕೋಡ್ ಪರಿಚಯಿಸಲು ತಯಾರಿ ನಡೆದಿದೆ. 2-3 ತಿಂಗಳಲ್ಲಿ ಅಳವಡಿಸಲು ತೀರ್ಮಾನಿಸಲಾಗಿದೆಯಂತೆ. ಈಗ ನಾವು ಸ್ಟ್ಯಾಟಿಕ್ ಕ್ಯೂಆರ್ ಕೋಡ್ಗಳನ್ನು ಬಳಸ್ತಾ ಇದ್ವಿ. ಈಗ ಇನ್ನೊಂದು ಆದಷ್ಟು ಬೇಗನೆ ನಾವು ಟೆಕ್ನಾಲಜಿಯನ್ನು ಬದಲಾವಣೆ ಮಾಡ್ತಾ ಇದೀವಿ. ಅದರಲ್ಲಿ ಡೈನಾಮಿಕ್ ಕ್ಯೂಆರ್ ಕೋಡ್ ಆಗ್ತದೆ. ಆವಾಗ ಏನಾಗ್ತದೆ ಅಂದ್ರೆ ಯಾವುದು ಟಿಕೆಟ್ ಚಾರ್ಜ್ ಇರ್ತದೋ ಅದಕ್ಕೆ ತಕ್ಕಂತ ಆಟೋಮೆಟಿಕ್ ಆಗಿ ಕ್ಯೂಆರ್ ಕೋಡ್ ನಮ್ಮದೇ ಆದಂತ ಮಿಷನ್ ಅಲ್ಲಿ ಬಂದ್ಬಿಡ್ತದೆ. ಸೊ ನೀವು ಸ್ಕ್ಯಾನ್ ಮಾಡಿದ್ರೆ ಅದು ಶಕ್ತಿ ಇದ್ರೆ ಅದೇ ಸೇರುವಂತ ಹಣ ಯಾವುದು ಡೆಬಿಟ್ ಮಾಡೋದಿಲ್ಲ. ಬೇರೆ ಯಾವುದೇನೋ ಇದ್ರೆ ಅದಕ್ಕೆ ಎಷ್ಟು ಅಮೌಂಟ್ ಇರುತ್ತೋ ಆ ಸ್ಟೇಜ್ಗೆ ತಕ್ಕಂತೆ ಅದೇ ಆಟೋಮೆಟಿಕಲಿ ಕ್ಯಾಲ್ಕುಲೇಟ್ ಮಾಡಿ ಅದಕ್ಕೆ ತಕ್ಕಂತೆ ಬರ್ತದೆ. ಆಟೋಮೆಟಿಕಲಿ ನಿಮ್ಮಲ್ಲಿ ತೋರಿಸ್ಬಿಡ್ತದೆ ಇಷ್ಟು ರೂಪಾಯಿ ಡಿಡಕ್ಟ್ ಆಗ್ತಾ ಇದೆಯಾ ಅಂತ. ಆ ಟೆಕ್ನಾಲಜಿಯನ್ನು ಕೂಡ ಅಳವಡಿಸ್ತಾ ಇದೆ. ಹಾಗಾದ್ರೆ ಈ ಡೈನಾಮಿಕ್ ಕ್ಯೂಆರ್ ಕೋಡ್ ಹೇಗೆ ಕೆಲಸವನ್ನ ಮಾಡಲಿದೆ ಅನ್ನೋದನ್ನ ನೋಡೋದಾದ್ರೆ ಹೇಗಿದೆ ಮಾಸ್ಟರ್ ಪ್ಲಾನ್. ಕ್ಯೂಆರ್ ಕೋಡ್ನಲ್ಲಿ ಸ್ಟಿಕ್ಕರ್ ಸ್ಕ್ಯಾನರ್ ಇರಲ್ಲ. ಇನ್ಮುಂದೆ ಮಿಷನ್ಗಳಲ್ಲಿ ಮಾತ್ರ ಸ್ಕ್ಯಾನರ್ ಇರಲಿದೆ. ನಿಲ್ದಾಣದ ಹೆಸರು ಹೇಳಿದ್ರೆ ಎಷ್ಟು ಹಣ ತೋರಿಸಲಿದೆ, ಆಟೋಮೆಟಿಕ್ ಆಗಿ ಎಷ್ಟು ಹಣ ಅಂತ ತೋರಿಸಲಿದೆ. ಪ್ರಯಾಣಿಕರು ಸ್ಕ್ಯಾನ್ ಮಾಡಿ ಟಿಕೆಟ್ ಅನ್ನ ಪಡೆಯಬಹುದು. ಶಕ್ತಿ ಯೋಜನೆ ಇರೋದ್ರಿಂದ ಫ್ರೀ ಟಿಕೆಟ್ ಅಂದಿಸಲಿದೆ. ರಿಪಬ್ಲಿಕ್ ಕನ್ನಡ ವರದಿಗೆ ಎಚ್ಚೆತ್ತ ಬಿಎಂಟಿಸಿ ಸುಧಾರಣೆ ತರಲು ಮುಂದಾಗಿದೆ. ಡೈನಾಮಿಕ್ ಕ್ಯೂಆರ್ ಕೋಡ್ ಪರಿಚಯಿಸಲು ಪ್ಲಾನ್ ಮಾಡಿದೆ. ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ವೀರೇಶ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವೀರೇಶ್, ಈ ಕಂಡಕ್ಟರ್ಸ್ ಕಳ್ಳಾಟ ಆಡ್ತಾ ಇದ್ರು, ತಮ್ಮ ಖಾತೆಗೆ ಬರೋ ರೀತಿಯಲ್ಲಿ ಎಲ್ಲಾ ಪ್ಲಾನ್ಗಳನ್ನ ಮಾಡ್ಕೊಂಡಿದ್ರು. ಸರ್ಕಾರದ ಆದಾಯ ಕೊಳ್ಳೆ ಹೊಡೆಯೋದು ಹೇಗೆ ಅನ್ನುವಂತ ನಿಟ್ಟಿನಲ್ಲಿ ಪ್ಲಾನ್ಗಳಾಗಿತ್ತು. ಆದ್ರೆ ಈ ಡೈನಾಮಿಕ್ ಕ್ಯೂಆರ್ ಕೋಡ್ ಯಾವ ರೀತಿ ಇರುತ್ತೆ, ಯಾವ ರೀತಿ ಕೆಲಸ ಮಾಡುತ್ತೆ, ಈ ಎಲ್ಲದರಿಂದ ತಪ್ಪಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಇದು ಹೇಗೆ ಕಾರ್ಯನಿರ್ವಹಿಸುತ್ತೆ, ಡೀಟೇಲ್ಸ್ ಅನ್ನ ಕೊಡೋದಾದ್ರದ್ರ ಬಗ್ಗೆ. ಅಶ್ವಿನಿ, ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ನಿನ್ನೆ ಕಂಡಕ್ಟರ್ಗಳ ಕಳ್ಳಾಟ ವಿಚಾರವಾಗಿ ವಿಸ್ತೃತವಾಗಿ ವರದಿ ಮಾಡಿತ್ತು. ಅದಾದ ನಂತರ ಬಿಎಂಟಿಸಿ ಎಂಡಿಯವರು ಎಚ್ಚೆತ್ತುಕೊಂಡು ಒಂದ್ ಕಡೆ ಈಗ ಡೈನಾಮಿಕ್ ಕ್ಯೂಆರ್ ಕೋಡ್ ಸ್ಕ್ಯಾನರ್ ನ ತರಲು ಮುಂದಾಗಿದ್ದಾರೆ. ಯಾಕಂದ್ರೆ ಡಿಪೋದಿಂದ ಆಚೆ ಬಂದ ನಂತರವೇ ಕಂಡಕ್ಟರ್ಗಳು ಒಂದ್ ಕಡೆ ಸ್ಕ್ಯಾನರ್ ಗಳನ್ನ ಕಿತ್ತು ಹಾಕಿ ಮತ್ತೊಂದ್ ಕಡೆ ಅವ್ರದೇ ಮೊಬೈಲ್ ಅಲ್ಲಿ ಒಂದ್ ಕಡೆ ಯುಪಿಎಸ್ ತೋರಿಸಿ ಸ್ಕ್ಯಾನ್ ಅನ್ನ ಮಾಡಿಸಿಕೊಂಡು ಹಣ ತೆಗೆದುಕೊಂಡಿರುವ ಆರೋಪ ಸಹ ಕೇಳಿಬಂತು. ಈಗ 3 ಕಂಡಕ್ಟರ್ ಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ. ಇದಾದ ನಂತರ ಬಿಎಂಟಿಸಿ ಎಂಡಿ ಈಗ ಎಚ್ಚೆತ್ತುಕೊಂಡು ಒಂದ್ ಕಡೆ ಈಗ ಹೊಸ ಸ್ಕ್ಯಾನರ್, ಒಂದ್ ಕಡೆ ಆಟೋಮೆಟಿಕ್ ಅಮೌಂಟ್ ಬರೋ ಸ್ಕ್ಯಾನರ್ ಅನ್ನು ಈಗ ಪರಿಚಯ ಮಾಡಲು ಈಗ ಮುಂದಾಗಿದ್ದಾರೆ. ಇನ್ನೇನು 3 ತಿಂಗಳ ಆದ್ಮೇಲೆ ಈ ಒಂದು ಡೈನಾಮಿಕ್ ಕ್ಯೂಆರ್ ಕೋಡ್ ಸ್ಕ್ಯಾನರ್ ಬರಲಿದೆ. ಯಾಕಂದ್ರೆ ಬಿಎಂಟಿಸಿ ಕಂಡಕ್ಟರ್ಗಳು ಕಳ್ಳಾಟ ಈ ತರ ಎಲ್ಲ ಮಾಡ್ತಿದ್ರೆ ಕೆಲವು ಅಕೌಂಟ್ಗಳಿಗೆ 50,000, 30,000, 10,000 ಎಲ್ಲ ಹೋಗಿದೆ. ನಾ ತೋರಿಸ್ತೀನಿ. ಯಾಕಂದ್ರೆ ಈ ಒಂದು ಭಾಗದಲ್ಲಿ ಆ ಬಸ್ಗಳಲ್ಲಿ ಸ್ಕ್ಯಾನರ್ ಸಹ ಹಚ್ಚಿರ್ತಾರೆ. ಮತ್ತೊಂದು ಕಡೆ ಕಂಡಕ್ಟರ್ಗಳು ಸಹ ಕೆಲವೊಂದು ಟೈಮಲ್ಲಿ ತಮ್ಮ ಮೊಬೈಲ್ ಮುಖಾಂತರ ಸ್ಕ್ಯಾನರ್ ಅನ್ನ ತೋರಿಸಿ ಕೆಲವೊಂದು ಏನೋ ಕಳ್ಳಾಟ ಮಾಡಿದ್ದಾರೆ. ಸುಮಾರು ಒಂದು 50,000, 40,000ಕ್ಕೂ ಅಧಿಕ ಅಮೌಂಟ್ ಅನ್ನ ಅವರ ಅಕೌಂಟ್ಗೆ ಹೋಗಿದೆ ಎಂಬುದು ಒಂದು ಆರೋಪವಾಗಿತ್ತು. ಈಗ ಸದ್ಯಕ್ಕೆ 3 ಅಧಿಕಾರಿಗಳ
ಏನೋ ಸಿಕ್ಕಿದ್ದಾರೆ. ಆ 3 ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ. ಇದೇ ಸ್ಕ್ಯಾನರ್ ನೋಡ್ತಿರ್ಬೋದು. ಈ ಒಂದು ಸ್ಕ್ಯಾನರ್ ಅಲ್ಲಿ ಒಂದ್ ಕಡೆ ಪೇ ಮಾಡಿದ್ರೆ ಕರೆಕ್ಟ್ ಆಗಿ ಅವರ ಅಂದ್ರೆ ಸಂಸ್ಥೆ ಅಕೌಂಟ್ಗೆ ಹೋಗುತ್ತೆ. ಅವರು ಸ್ಕ್ಯಾನರ್ ಈ ಒಂದು ಭಾಗದಲ್ಲಿ ಹಚ್ತಾರೆ. ಮತ್ತೊಂದ್ ಕಡೆ ಕೆಲವೊಂದು ಹಿಂದಿ ಮಹಿಳೆಯರಿಗೆ ಅಲ್ಲಿ ಕನ್ನಡದಲ್ಲೇ ಫ್ರೀ ಟಿಕೆಟ್ ಅಂತ ಇರೋದಲ್ಲ, ಇಂಗ್ಲಿಷ್ ಅಲ್ಲಿ ಇರುತ್ತೆ. ಹೀಗಾಗಿ ಆ ಒಂದು ಟಿಕೆಟ್ ಅನ್ನ ಕೊಟ್ಟು ಕಳ್ಳಾಟವಾಡಿ ಅವರ ಅಕೌಂಟ್ಗೆ ಏನೋ ದುಡ್ಡನ್ನ ತೆಗೆದುಕೊಂಡಿದ್ದಾರೆ ಎಂಬುದು ಒಂದ್ ಕಡೆ ಹೇಳಲಾಗಿತ್ತು. ಸದ್ಯಕ್ಕೆ 3ರನ್ನ ಈ ಬಿಎಂಟಿಸಿ ನಿರ್ವಾಹಕರು ಕಳ್ಳಾಟವನ್ನ ಆಡಿದ್ರು. ಸಾರಿಗೆ ಇಲಾಖೆಯ ಆದಾಯಕ್ಕೆ ಕನ್ನ ಹಾಕುವಂತಹ ಒಂದಷ್ಟು ಘಟನೆಗಳು ಕೂಡ ನಡೆದಿತ್ತು. ಈಗ ಬಿಎಂಟಿಸಿ ಒಂದು ಹೊಸ ಪ್ಲಾನ್ ಮಾಡಿಕೊಂಡಿದೆ. ಹಾಗಾದ್ರೆ ಏನದು ಪ್ಲಾನ್? ಅಲ್ಲಿದೆ ನೋಡಿ ಡೀಟೇಲ್ಸ್. ಶಕ್ತಿ ಯೋಜನೆ ಹೆಸರಲ್ಲಿ ಕಂಡಕ್ಟರ್ಗಳ ಕಳ್ಳಾಟ. ರಿಪಬ್ಲಿಕ್ ಕನ್ನಡ ವರದಿ ಬಳಿಕ ಎಚ್ಚೆತ್ತ ಬಿಎಂಟಿಸಿ. ಶಕ್ತಿ ಯೋಜನೆ ಸಿದ್ದರಾಮಯ್ಯ ಸರ್ಕಾರದ ಕನಸಿನ ಕೂಸು. ಈ ಯೋಜನೆ ಅಡಿ ಸರ್ಕಾರಿ ಬಸ್ಗಳಲ್ಲಿ ಕೋಟಿ ಕೋಟಿ ಮಹಿಳೆಯರು ಫ್ರೀಯಾಗಿ ಓಡಾಡುತ್ತಿದ್ದಾರೆ. ಈಗಲೂ ಕೂಡ ಪ್ರಯಾಣಿಸ್ತಾ ಇದ್ದಾರೆ. ಮಹಿಳಾ ಪ್ರಯಾಣಿಕರಿಗೆ ಅನುಕೂಲವಾಗಿದ್ದ ವ್ಯವಸ್ಥೆಯಲ್ಲಿ ಕಂಡಕ್ಟರ್ಸ್ ಆಡಿರುವಂತಹ ಕಳ್ಳಾಟವನ್ನು ರಿಪಬ್ಲಿಕ್ ಕನ್ನಡ ಬಟಾಬಯಲು ಮಾಡಿದೆ. ಉಚಿತ ಪ್ರಯಾಣದ ಟಿಕೆಟ್ ಹೆಸರಲ್ಲಿ ಕಂಡಕ್ಟರ್ಸ್ ಭರ್ಜರಿ ಲೂಟಿ ಮಾಡಿರುವಂತಹ ಆರೋಪ ಕೇಳಿ ಬಂದಿದೆ. ಉತ್ತರ ಭಾರತೀಯರು ಹಾಗೂ ಕನ್ನಡ ಗೊತ್ತಿಲ್ಲದವರಿಗೆ ಕನ್ನಡದಲ್ಲಿ ಉಚಿತ ಅಂತ ಬರೆದ ಟಿಕೆಟ್ ನೀಡಿ ಧೋಖಾ ಮಾಡಿದ್ದಾರೆ. ಸರ್ಕಾರದ ಯುಪಿಐ ಸ್ಕ್ಯಾನರ್ಗಳಿಗೆ ಕನ್ನ ಹಾಕಿದ್ದಾರೆ. ಸ್ವಂತ ಸ್ಕ್ಯಾನರ್ ಬಳಸಿ ತಮ್ಮ ಅಕೌಂಟ್ಗಳಿಗೆ ಹಣ ವರ್ಗಾಯಿಸಿಕೊಂಡಿದ್ದಾರೆ. ನಿರ್ವಾಹಕರೊಬ್ಬರ ಅಕೌಂಟ್ನಲ್ಲಿ ಬರೋಬ್ಬರಿ 50,000 ಪತ್ತೆಯಾಗಿದೆ. ನಿರ್ವಾಹಕರ ಕಳ್ಳಾಟದ ಬಗ್ಗೆ ರಿಪಬ್ಲಿಕ್ ಕನ್ನಡ ಸುದ್ದಿ ಬಿತ್ತರ ಮಾಡ್ತಾ ಇದ್ದಂತೆ ಇದೀಗ ಯುಪಿಐ ಸ್ಕ್ಯಾನರ್ನನ್ನೇ ಬದಲಾಯಿಸಲು ಬಿಎಂಟಿಸಿ ಮುಂದಾಗಿದೆ. ಹೊಸ ಟೆಕ್ನಾಲಜಿ ಹೊಂದಿರುವಂತಹ ಡೈನಾಮಿಕ್ ಕ್ಯೂಆರ್ ಕೋಡ್ ಪರಿಚಯಿಸಲು ತಯಾರಿ ನಡೆದಿದೆ. 2-3 ತಿಂಗಳಲ್ಲಿ ಅಳವಡಿಸಲು ತೀರ್ಮಾನಿಸಲಾಗಿದೆಯಂತೆ. ಈಗ ನಾವು ಸ್ಟ್ಯಾಟಿಕ್ ಕ್ಯೂಆರ್ ಕೋಡ್ಗಳನ್ನು ಬಳಸ್ತಾ ಇದ್ವಿ. ಈಗ ಇನ್ನೊಂದು ಆದಷ್ಟು ಬೇಗನೆ ನಾವು ಟೆಕ್ನಾಲಜಿಯನ್ನು ಬದಲಾವಣೆ ಮಾಡ್ತಾ ಇದೀವಿ. ಅದರಲ್ಲಿ ಡೈನಾಮಿಕ್ ಕ್ಯೂಆರ್ ಕೋಡ್ ಆಗ್ತದೆ. ಆವಾಗ ಏನಾಗ್ತದೆ ಅಂದ್ರೆ ಯಾವುದು ಟಿಕೆಟ್ ಚಾರ್ಜ್ ಇರ್ತದೋ ಅದಕ್ಕೆ ತಕ್ಕಂತ ಆಟೋಮೆಟಿಕ್ ಆಗಿ ಕ್ಯೂಆರ್ ಕೋಡ್ ನಮ್ದೇ ಆದಂತ ಮಿಷನ್ ಅಲ್ಲಿ ಬಂದ್ಬಿಡ್ತದೆ. ಸೊ ನೀವು ಸ್ಕ್ಯಾನ್ ಮಾಡಿದ್ರೆ ಅದು ಶಕ್ತಿ ಇದ್ರೆ ಅದೇ ಜೀರೋ ಅಂತ ಹಣ ಯಾವುದು ಡೆಬಿಟ್ ಮಾಡೋದಿಲ್ಲ. ಬೇರೆ ಯಾವುದೇನೋ ಇದ್ರೆ ಅದಕ್ಕೆ ಎಷ್ಟು ಅಮೌಂಟ್ ಇರುತ್ತೋ ಆ ಸ್ಟೇಜ್ಗೆ ತಕ್ಕಂತೆ ಅದೇ ಆಟೋಮೆಟಿಕಲಿ ಕ್ಯಾಲ್ಕುಲೇಟ್ ಮಾಡಿ ಅದಕ್ಕೆ ತಕ್ಕಂತೆ ಬರ್ತದೆ. ಆಟೋಮೆಟಿಕಲಿ ನಿಮ್ಮಲ್ಲಿ ತೋರಿಸ್ಬಿಡ್ತದೆ ಇಷ್ಟು ರೂಪಾಯಿ ಡಿಡಕ್ಟ್ ಆಗ್ತಾ ಇದೆಯಾ ಅಂತ. ಆ ಟೆಕ್ನಾಲಜಿಯನ್ನು ಕೂಡ ಅಳವಡಿಸ್ತಾ ಇದ್ದೀವಿ. ಹಾಗಾದ್ರೆ ಈ ಡೈನಾಮಿಕ್ ಕ್ಯೂಆರ್ ಕೋಡ್ ಹೇಗೆ ಕೆಲಸವನ್ನ ಮಾಡಲಿದೆ ಅನ್ನೋದನ್ನ ನೋಡೋದಾದ್ರೆ ಹೇಗಿದೆ ಮಾಸ್ಟರ್ ಪ್ಲಾನ್. ಕ್ಯೂಆರ್ ಕೋಡ್ನಲ್ಲಿ ಸ್ಟಿಕ್ಕರ್ ಸ್ಕ್ಯಾನರ್ ಇರಲ್ಲ. ಇನ್ಮುಂದೆ ಮಿಷನ್ಗಳಲ್ಲಿ ಮಾತ್ರ ಸ್ಕ್ಯಾನರ್ ಇರಲಿದೆ. ನಿಲ್ದಾಣದ ಹೆಸರು ಹೇಳಿದ್ರೆ ಎಷ್ಟು ಹಣ ತೋರಿಸಲಿದೆ, ಆಟೋಮೆಟಿಕ್ ಆಗಿ ಎಷ್ಟು ಹಣ ಅಂತ ತೋರಿಸಲಿದೆ. ಪ್ರಯಾಣಿಕರು ಸ್ಕ್ಯಾನ್ ಮಾಡಿ ಟಿಕೆಟ್ ಅನ್ನು ಪಡೆಯಬಹುದು. ಶಕ್ತಿ ಯೋಜನೆ ಇರೋದ್ರಿಂದ ಫ್ರೀ ಟಿಕೆಟ್ ಅಂದಿಸಲಿದೆ. ರಿಪಬ್ಲಿಕ್ ಕನ್ನಡ ವರದಿಗೆ ಎಚ್ಚೆತ್ತ ಬಿಎಂಟಿಸಿ ಸುಧಾರಣೆ ತರಲು ಮುಂದಾಗಿದೆ. ಡೈನಾಮಿಕ್ ಕ್ಯೂಆರ್ ಕೋಡ್ ಪರಿಚಯಿಸಲು ಪ್ಲಾನ್ ಮಾಡಿದೆ. ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ವೀರೇಶ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವೀರೇಶ್, ಈ ಕಂಡಕ್ಟರ್ಸ್ ಕಳ್ಳಾಟ ಆಡ್ತಾ ಇದ್ರು, ತಮ್ಮ ಖಾತೆಗೆ ಬರೋ ರೀತಿಯಲ್ಲಿ ಎಲ್ಲಾ ಪ್ಲಾನ್ಗಳನ್ನ ಮಾಡ್ಕೊಂಡಿದ್ರು. ಸರ್ಕಾರದ ಆದಾಯ ಕೊಳ್ಳೆ ಹೊಡೆಯೋದು ಹೇಗೆ ಅನ್ನುವಂತ ನಿಟ್ಟಿನಲ್ಲಿ ಪ್ಲಾನ್ಗಳಾಗಿತ್ತು. ಆದ್ರೆ ಈ ಡೈನಾಮಿಕ್ ಕ್ಯೂಆರ್ ಕೋಡ್ ಯಾವ ರೀತಿ ಇರುತ್ತೆ, ಯಾವ ರೀತಿ ಕೆಲಸ ಮಾಡುತ್ತೆ, ಈ ಎಲ್ಲದರಿಂದ ತಪ್ಪಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಇದು ಹೇಗೆ ಕಾರ್ಯನಿರ್ವಹಿಸುತ್ತೆ, ಡೀಟೇಲ್ಸ್ ಅನ್ನ ಕೊಡೋದಾದ್ರದ್ರ ಬಗ್ಗೆ. ಅಶ್ವಿನಿ, ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ನಿನ್ನೆ ಕಂಡಕ್ಟರ್ಗಳ ಕಳ್ಳಾಟ ವಿಚಾರವಾಗಿ ವಿಸ್ತೃತವಾಗಿ ವರದಿ ಮಾಡಿತ್ತು. ಅದಾದ ನಂತರ ಬಿಎಂಟಿಸಿ ಎಂಡಿಯವರು ಎಚ್ಚೆತ್ತುಕೊಂಡು ಒಂದ್ ಕಡೆ ಈಗ ಡೈನಾಮಿಕ್ ಕ್ಯೂಆರ್ ಕೋಡ್ ಸ್ಕ್ಯಾನರ್ ನ ತರಲು ಮುಂದಾಗಿದ್ದಾರೆ. ಯಾಕಂದ್ರೆ ಡಿಪೋದಿಂದ ಆಚೆ ಬಂದ ನಂತರವೇ ಕಂಡಕ್ಟರ್ಗಳು ಒಂದ್ ಕಡೆ ಸ್ಕ್ಯಾನರ್ ಗಳನ್ನ ಕಿತ್ತು ಹಾಕಿ ಮತ್ತೊಂದ್ ಕಡೆ ಅವ್ರದೇ ಮೊಬೈಲ್ ಅಲ್ಲಿ ಒಂದ್ ಕಡೆ ಯುಪಿಎಸ್ ತೋರಿಸಿ ಸ್ಕ್ಯಾನ್ ಅನ್ನ ಮಾಡಿಸಿಕೊಂಡು ಹಣ ತೆಗೆದುಕೊಂಡಿರುವ ಆರೋಪ ಸಹ ಕೇಳಿ ಬಂದಿತ್ತು. ಈಗ 3 ಕಂಡಕ್ಟರ್ ಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ. ಇದಾದ ನಂತರ ಬಿಎಂಟಿಸಿ ಎಂಡಿ ಈಗ ಎಚ್ಚೆತ್ತುಕೊಂಡು ಒಂದ್ ಕಡೆ ಈಗ ಹೊಸ ಸ್ಕ್ಯಾನರ್, ಒಂದ್ ಕಡೆ ಆಟೋಮೆಟಿಕ್ ಅಮೌಂಟ್ ಬರೋ ಸ್ಕ್ಯಾನರ್ ಅನ್ನು ಈಗ ಪರಿಚಯ ಮಾಡಲು ಈಗ ಮುಂದಾಗಿದ್ದಾರೆ. ಇನ್ನೇನು 3 ತಿಂಗಳ ಆದ್ಮೇಲೆ ಈ ಒಂದು ಡೈನಾಮಿಕ್ ಕ್ಯೂಆರ್ ಕೋಡ್ ಸ್ಕ್ಯಾನರ್ ಬರಲಿದೆ. ಯಾಕಂದ್ರೆ ಬಿಎಂಟಿಸಿ ಕಂಡಕ್ಟರ್ಗಳು ಕಳ್ಳಾಟ ಈ ತರ ಎಲ್ಲ ಮಾಡ್ತಿದ್ರೆ ಕೆಲವು ಅಕೌಂಟ್ಗಳಿಗೆ 50,000, 30,000, 10,000 ಎಲ್ಲ ಹೋಗಿದೆ. ನಾ ತೋರಿಸ್ತೀನಿ. ಯಾಕಂದ್ರೆ ಈ ಒಂದು ಭಾಗದಲ್ಲಿ
ಆ ಬಸ್ಗಳಲ್ಲಿ ಸ್ಕ್ಯಾನರ್ ಸಹ ಹಚ್ಚಿರ್ತಾರೆ. ಮತ್ತೊಂದು ಕಡೆ ಕಂಡಕ್ಟರ್ಗಳು ಸಹ ಕೆಲವೊಂದು ಟೈಮಲ್ಲಿ ತಮ್ಮ ಮೊಬೈಲ್ ಮುಖಾಂತರ ಸ್ಕ್ಯಾನರ್ ಅನ್ನು ತೋರಿಸಿ ಕೆಲವೊಂದು ಏನೋ ಕಳ್ಳಾಟ ಮಾಡಿದ್ದಾರೆ. ಸುಮಾರು ಒಂದು 50,000 40,000ಕ್ಕೂ ಅಧಿಕ ಅಮೌಂಟ್ ಅನ್ನ ಅವರ ಅಕೌಂಟ್ಗೆ ಹೋಗಿದೆ ಎಂಬುದು ಒಂದು ಆರೋಪವಾಗಿತ್ತು. ಈಗ ಸದ್ಯಕ್ಕೆ 3 ಅಧಿಕಾರಿಗಳ ಏನೋ ಸಿಕ್ಕಿದ್ದಾರೆ. ಆ 3 ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ. ಇದೇ ಸ್ಕ್ಯಾನರ್ ನೋಡ್ತಿರ್ಬೋದು. ಈ ಒಂದು ಸ್ಕ್ಯಾನರ್ ಅಲ್ಲಿ ಒಂದ್ ಕಡೆ ಪೇ ಮಾಡಿದ್ರೆ ಕರೆಕ್ಟ್ ಆಗಿ ಅವರ ಅಂದ್ರೆ ಸಂಸ್ಥೆ ಅಕೌಂಟ್ಗೆ ಹೋಗುತ್ತೆ. ಅವರು ಸ್ಕ್ಯಾನರ್ ಈ ಒಂದು ಭಾಗದಲ್ಲಿ ಹಚ್ತಾರೆ. ಮತ್ತೊಂದು ಕಡೆ ಕೆಲವೊಂದು ಹಿಂದಿ ಮಹಿಳೆಯರಿಗೆ ಅಲ್ಲಿ ಕನ್ನಡದಲ್ಲೇ ಫ್ರೀ ಟಿಕೆಟ್ ಅಂತ ಇರೋದಲ್ಲ, ಇಂಗ್ಲಿಷ್ ಅಲ್ಲಿ ಇರುತ್ತೆ. ಹೀಗಾಗಿ ಆ ಒಂದು ಟಿಕೆಟ್ ಅನ್ನ ಕೊಟ್ಟು ಕಳ್ಳಾಟವಾಡಿ ಅವರ ಅಕೌಂಟ್ಗೆ ಏನೋ ದುಡ್ಡನ್ನ ತೆಗೆದುಕೊಂಡಿದ್ದಾರೆ ಎಂಬುದು ಒಂದ್ ಕಡೆ ಹೇಳಲಾಗಿತ್ತು. ಸದ್ಯಕ್ಕೆ 3